ಮನುಷ್ಯನ ಹೂವಿನಂತಿರೋ ಹೃದಯ ಕೇವಲ ರಕ್ತ ಸಂಚಾರಕ್ಕೆ ಅಂತ ಇರೋದು. ಆದರೆ ಕೆಲವು ಯುವಕರು ಅದನ್ನು ಪ್ರೀತಿ ಪ್ರೇಮ ಅಂತ ಬಳಸ್ಕೊಳ್ತಿದ್ದಾರೆ. ಒಬ್ಬ ಸಾಧಾರಣ ಪ್ರೇಮಿಯ ಹೃದಯನ ಹಿಂಡಿ ನೋಡಿದಾಗ ಗೊತ್ತಾಗುತ್ತೆ, ಅದರಲ್ಲಿ ನೀವು ಮುಳುಗಿ ಸಾಯೋಷ್ಟು ಕಣ್ಣೀರು ಅದರಲ್ಲಿ ಶೇಖರ ಆಗಿರುತ್ತೆ ಅಂತ. ನಾವು ದಿನ 50ರಿಂದ 60 ಪೇಷಂಟ್ಸ್ನ ನೋಡ್ತಾ ಇರ್ತೀವಿ. ತಿಂಗಳಿಗೆ 1000, 1500 ಅಂದಾಜು. 50% ಪೇಷಂಟ್ಗಳು ಪ್ರೀತಿಲಿ ಮೋಸವಾಗಿರೋರು, ಪ್ರೀತಿಲಿ ಬೇಸತ್ತಿರೋರು, ಹುಡುಗಿಗೋಸ್ಕರ ಖರ್ಚು ಮಾಡಿ ಜೀವನನೇ ಸಾಕು ಅನಿಸಿರೋರು ಇಲ್ಲಿಗೆ ಬರ್ತಿರ್ತಾರೆ. ಇವರು ರಮೇಶ್, ಇವ್ರು ಏನು ಹೇಳ್ತಾರೆ ಕೇಳೋಣ. ನಾನು ರಮೇಶ್, 23 ವಯಸ್ಸಿನಲ್ಲೇ 10 ಹುಡುಗಿಯರಿಂದ ನನ್ನ ಹಾರ್ಟ್ ಬ್ರೋಕನ್ ಆಗಿದೆ. ಮತ್ತೆ ಸರಿ ಮಾಡೋಕ್ಕೆ ಆಗದೆ ಇರೋಷ್ಟು ಡ್ಯಾಮೇಜ್ ಆಗಿದೆ. ನಾಳೆ ನನಗೆ ಆಪರೇಷನ್ ಇದೆ. ಈ ಆಳಾದ ಲವ್ವಿಂದ ನಾನು ಜೀವಂತವಾಗಿರ್ತೀನೋ ಇಲ್ಲ ಅನ್ನೋದು ಭಯ ಆಗಿದೆ. ಕೇಳಿದ್ರಲ್ಲ ಸ್ನೇಹಿತರೆ, ಪ್ರೀತಿಯಿಂದ ಎಷ್ಟೆಲ್ಲ ಅನಾಹುತಗಳಾಗ್ತವೆ ಅಂತ. ಅದರಿಂದ ಹುಡುಗಿರಿಂದ ಹೋಗೋದು, ಪ್ರೀತಿ ಮಾಡೋದು ಆರೋಗ್ಯಕ್ಕೆ ಹಾನಿಕಾರಕ. ಎಲ್ರಿಗೂ ನಮಸ್ಕಾರ. ಇವನೇ ನೋಡ್ರಪ್ಪ ನಮ್ಮ ಕತೆಯಲ್ಲಿ ಬರೋ ಹೀರೋ. ಇಷ್ಟು ಸ್ಟೈಲಿಶ್ ಆಗಿ ಹ್ಯಾಂಡ್ಸಮ್ ಲುಕ್ ಅಲ್ಲಿ ಪಾರ್ಕ್ಗೆ ಎಂಟ್ರಿ ಆಗ್ತಿದ್ದಾನೆ, ಅದು ವ್ಯಾಲೆಂಟೈನ್ಸ್ ಡೇ ಟೈಮ್ ಅಲ್ಲಿ. ಅಂದ್ರೆ ಯಾಕಿರ್ಬಹುದು ಅನ್ಕೊಂತಿದ್ದೀರಾ? ಲವರ್ನ ಮೀಟ್ ಮಾಡ್ಲಿಕ್ಕಂತೂ ಅಲ್ಲ, ಲೈನ್ ಹೊಡೆಯಕ್ಕೂ ಅಂತೂ ಅಲ್ವೇ ಅಲ್ಲ. ಹಾಗಿದ್ರೆ ಯಾಕಂತ ಈ ಲವ್ ಜಂಕ್ಷನ್ಗೆ ಹೋಗಿ ತಿಳ್ಕೊಳ್ಳೋಣ ಬನ್ನಿ. ಏನೋ ಲವರ್ ಬಾಯ್, ಯಾಕೋ ಸಪ್ಪಗಿದೆಯಾ? ಏನಿಲ್ಲ ಕಣೋ, ಸ್ಮಿತಾ ಇವತ್ತು ಸಿಗ್ತೀನಿ ಅಂತ ಹೇಳಿದ್ಲು. ಬೆಳಗ್ಗೆನೇ ಹೊರಟು ಬಂದ್ಬಿಟ್ಟೆ. ಕೊನೆ ಟೈಮಲ್ಲಿ ಕೈ ಕೊಟ್ಬಿಟ್ಲು ಕಣೋ. ಸ್ಮಿತಾ ಯಾರೋ? ಮೊನ್ನೆ ಯಾವುದೋ ಫೋನಲ್ಲಿ ಶ್ವೇತಾ ಅಂತ ಮಾತಾಡ್ತಿದ್ದೆ. ಓ ಅವಳಾ? FB ಫ್ರೆಂಡ್ ಕಣೋ. ಮೆಸೆಂಜರ್ ಕಾಲಲ್ಲಿ ಮಾತಾಡ್ತಾ ಇದ್ದೆ. ಇನ್ನೊಂದು 2 ಡೇಸ್ ವಾಟ್ಸಪ್ಗೆ ಬಂದ್ಬಿಡ್ತಾಳೆ. ಮತ್ತೆ ನಿಂದೇನು ವಿಶೇಷ? ಯಾರನ್ನಾದ್ರೂ ಬೀಳ್ಸ್ಕೊಂಡೇ ಇಲ್ವಾ? ನಂಗೆ ಅದರಲ್ಲಿ ಇಂಟ್ರೆಸ್ಟು ಇಲ್ಲ, ನಿನ್ನಷ್ಟು ಫ್ರೀನೂ ಇಲ್ಲ. ಏನೋ ನೀನು ಈ ಜನ್ರೇಷನಲ್ಲೂ ಇಷ್ಟೊಂದು ಸ್ಲೋ ಇದೆಯಾ? ನಿನಗೇನೋ ಕಮ್ಮಿ? ನೋಡೋಕೆ ಹ್ಯಾಂಡ್ಸಮ್ಮಾಗೇ ಇದೆಯಾ, ಒಳ್ಳೆ ಫಾರ್ಮಲ್ಲೂ ಇದೆಯಾ, ಸಿಂಗಲ್ ಆಗಿ ಇದ್ಕೊಂಡು ಲೈಫ್ನ ವೇಸ್ಟ್ ಮಾಡ್ತಾ ಇದೆಯಲ್ಲೋ. ಸಾಕು ನಿಲ್ಸೋ, ನಿನ್ನ ಪುರಾಣನ ಕಂಡಿದ್ದೀನಿ. ಅಲ್ಲ, ನಿನ್ನ ಪ್ರಕಾರ ಲವ್ ಅಂದ್ರೇನು? 3 ಹೊತ್ತು ವಾಟ್ಸಪ್ಪಲ್ಲಿ ಚಾಟ್ ಮಾಡ್ಕೊಂಡಿರೋದಾ? ಇಲ್ಲ ಬಸ್ಸಲ್ಲಿ ಯಾವಳಿಂದಾದರೂ ಫಾಲೋ ಮಾಡ್ಕೊತಿರೋದ ಲವ್ವು? ಹುಡುಗಿ ಜೊತೆ ಪಾರ್ಕು ಸಿನಿಮಾ ಅಂತ ಸುತ್ತಾಡಿದರೆ ಅದು ಲವ್ವಾ? ಎಲ್ಲಾದರೂ ದೂರ ನಿಂತ್ಕೊಂಡು ಒಂದು ಹುಡುಗಿನ ಸೈಟ್ ಹೊಡಿತಿದ್ರೆ ಅದು ಲವ್ವಾ? ಅದು ಹೋಗಲಿ, ಅಪ್ಪಿ ತಪ್ಪಿ ಎಡವಿ ಬೀಳ್ತಿರೋಳನ್ನ ಹಿಡ್ಕೊಂಡ್ರು ಕೂಡ ಅದು ಹೆಂಗೆ ಲವ್ ಆಗುತ್ತೆ? ಅಲ್ಲಿ ಇಲ್ಲಿ ರೋಡಲ್ಲಿ ಹೋಗ್ಬೇಕಾದ್ರೆ ಯಾರಾದರೂ ಎಕ್ಸ್ಕ್ಯೂಸ್ ಮೀ, ಈ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಕೇಳಿದರೆ ಸಾಕು, ಮುಗೀತು ಅವನ ಕತೆ. ಆಮೇಲೆ ಅವನ ಅಡ್ರೆಸ್ಸೇ ಇರಲ್ಲ. ಇದೆಲ್ಲ ಲವ್. ಸರಿ, ಇದೆಲ್ಲ ಹೋಗಲಿ, ಅವರ ಪರ್ಸ್ನಲ್ ವಿಷಯ ನಮ್ಗೆ ಯಾಕೆ ಅಂತ ಸುಮ್ಮನಿದ್ರೆ, ಈ ಪಾರ್ಕಲ್ಲಿ, ಥಿಯೇಟ್ರು, ಪಬ್ಲಿಕ್ ಪ್ಲೇಸಲ್ಲೆಲ್ಲ ನೋಡೋಕ್ಕಾಗಲ್ಲ, ಅಷ್ಟೊಂದು ಓವರಾಗಿ ಆಡ್ತಿರ್ತಾರೆ. ಹೋಗಿ ಕೇಳು ಯಾಕೆ ಅಂತ. ಅಯ್ಯೋ ನಾವು ಟ್ರೂ ಲವರ್ಸ್, ನಾವು ಹೀಗೆ ಅಂತ ಹೇಳ್ಕೊತಾರೆ. ಎಲ್ಲರೂ ಹಿಂಗೆ ಇರಲ್ಲ ಕಣೋ, ನನ್ನ ಥರ ಸಿನ್ಸಿಯರಾಗೂ ಇರ್ತಾರೆ. ಸಿನ್ಸಿಯರ್ ನೀನು,
ಫೇಸ್ಬುಕ್ಕಲ್ಲಿ ಫ್ರೆಂಡ್ ಮಾಡಿಕೊಂಡು ವಾಟ್ಸಪ್ನಲ್ಲಿ ಚಾಟಿಂಗ್ ಮಾಡ್ಕೊಂಡು ಡೈರೆಕ್ಟಾಗಿ ಡೇಟಿಂಗ್ ಹೋಗ್ತಿರ್ತೀಯ, ಅದು ಒಬ್ಬರ ಇಬ್ಬರ. ನಿನ್ನ ಸಿನ್ಸಿಯರಿಟಿ ಬಗ್ಗೆ ಗೊತ್ತಿಲ್ವಾ? ಲೋ, ನೀನು ನಾನು ಹೊಗಳ್ತಾ ಇದೆಯೋ? ಅಫ್ಕೋರ್ಸ್ ಹೊಗಳ್ತಿದ್ದೀನಿ ಕಣೋ. ನಿನ್ನಷ್ಟು ಟ್ಯಾಲೆಂಟ್ ಇಲ್ವಲ್ಲ ಅಂತ ಫೀಲ್ ಆಗ್ತಾ ಇದ್ದೇನೆ. ಹಾಂ, ಹೇಳು ಸುನೀತಾ. ಓ ಹಾಗಾ, 10 ನಿಮಿಷ ಬಂದ್ಬಿಟ್ಟೆ, ಇಲ್ಲೇ ಇದ್ದೀನಿ. ಸರಿ ಕಣೋ, ನನಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ, ಆಮೇಲೆ ಸಿಗ್ತೀನಿ ಮಗ. ಹಾಂ, ಯಮುನಿ ಜನದಲ್ಲಿ ಬದಲಾಗಲ್ಲ. ಮಗ, ನಾನೊಂದು ಪ್ರಾಬ್ಲಮಲ್ಲಿದ್ದೀನೋ, ನೀನೇ ಹೇಗಾದರೂ ಮಾಡಿ ಕಾಪಾಡಬೇಕು. ಏನಾಯ್ತು? ಫಸ್ಟ್ ಕೂಲಾಗು. ನೀನು ನನಗೆ ಬುದ್ಧಿ ಹೇಳಿದ್ಮೇಲೆ 3 ಮಂತ್ಸಿಂದ ಒಂದು ಹುಡುಗಿನ ಸಿನ್ಸಿಯರಾಗಿ ಲವ್ ಮಾಡ್ತಿದ್ದೀನಿ ಕಣೋ. ಅವಳು ನಾನು ತುಂಬ ಹಚ್ಕೊಂಡಿದ್ದಾಳೆ. ಅವಳ ಹೆಸರು ಸ್ವಾತಿ ಅಂತ. ನೀನೇ ಹೇಗಾದರೂ ಮಾಡಿ ನಮ್ಮಿಬ್ರನ್ನ ಒಂದು ಮಾಡ್ಬೇಕು ಕಣೋ. ಇನ್ನೊಂದು 2 ಡೇಸಲ್ಲಿ ಅವಳ ಮದುವೆ ಇದೆ ಮಗ. ಹೋಗೋ ನೀನು ನಿನ್ನ ಲವ್. ಲೋ, ಹಂಗೆ ಅನ್ಬೇಡ್ವೋ. ಅದೆಂಗೋ ಭಾಸ್ಕರ್, ಲವ್ ಮಾಡಬೇಕಾದ್ರೆ ಫ್ರೆಂಡ್ಸೇ ನೆನಪಾಗಲ್ಲ, ಪ್ರಾಬ್ಲಮ್ ಅಂದ ಕೂಡಲೇ ಫ್ರೆಂಡ್ಸ್ ಹೆಂಗೆ ನೆನಪಾಗ್ತಾರೆ? ಮಗ, ಹಂಗೆ ಅನ್ಬೇಡ್ವೋ ಪ್ಲೀಸ್. ನಿನ್ನೆ ನಂಬ್ಕೊಂಬಂದಿದ್ದೀನಿ, ನೀನೇ ಹೆಲ್ಪ್ ಮಾಡಬೇಕು, ಇಲ್ಲಾಂದರೆ ಸತ್ತೋಗ್ತೀನಿ. ಏನು ಮಾಡೋದು? ಓವರ್ ಆ್ಯಕ್ಟಿಂಗೇ ಮಾಡಬೇಡ, ಮಾಡಿಕೊಡ್ತೀನಿ. ನಾಳೆ ನಾನು ಹೇಳೋ ಪ್ಲೇಸ್ಗೆ ನಿಮ್ಮ ಹುಡುಗಿನ ಕರ್ಕೊಂಡು ಬಾ. ನೀನೇನು ಚಿಂತೆ ಮಾಡಬೇಡ, ನಮ್ಮ ದೋಸ್ತ್ ಬರ್ತಾನೆ, ನಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡ್ತಾನೆ. ಇನ್ನೂ ಎಷ್ಟೊತ್ತಾಗತ್ತೆ ಅವ್ರು ಬರೋದು? ಬಂದೇ ಬಿಟ್ಟ. ಹಾಯ್ ಭಾಸ್ಕರ್. ಇವಳೇ ಕಣ ಸ್ವಾತಿ ಅಂತ ಹೇಳಿದ್ನಲ್ಲ. ಇಬ್ಬರು ಯಾಕೆ ಇಷ್ಟು ನರ್ವಸ್ ಆಗಿದ್ದೀರಾ? ನಾವು ಬಂದಾಯ್ತಲ್ಲ, ಡೋಂಟ್ ವರಿ, ಕೂಲ್, ಓಕೆ? ಸ್ವಾತಿ, ನಿಂಗೆ ಕೆಲವು ಕ್ವಶನ್ಸ್ ಕೇಳ್ತೀನಿ, ಕರೆಕ್ಟಾಗಿ ಆನ್ಸರ್ ಮಾಡು. ಕೇಳಿ. ನಿಮ್ಮ ಹುಡುಗಂಗೆ ಕೆಲಸ, ಕಾರ್ಯ, ಮಂತ್ಲಿ ಇನ್ಕಮ್ ಏನಿಲ್ಲ, ಈ ವಿಷಯ ಗೊತ್ತಾ ನಿಮಗೆ? ಲೋ ಮಗ, ಸುಮ್ಮನಿರೋ ಸಾಕು. ನಾಳೆ ನಿಮ್ಮಿಬ್ಬರನ್ನ ಒಂದು ಮಾಡಿರೋದಕ್ಕೆ ನಾನು ಬಲಿ ಆಗಬಾರ್ದು. ನಿಮ್ಮಿಬ್ಬರ ಮಧ್ಯೆ ಏನು ಮುಚ್ಚುಮರೆ ಇರಬಾರ್ದು. ಕ್ಲಿಯರಾ? ನೀ ಹೇಳು ಸ್ವಾತಿ. ಹ್ಞೂ, ಗೊತ್ತು. ನಿಮ್ಮ ತಂದೆ ಏನು ಮಾಡ್ಕೊಂಡಿದ್ದಾರೆ? ವ್ಯವಸಾಯ. ಓ, ಹಾಗಿದ್ರೆ ಮದುವೆ ಖರ್ಚು, ಚೌಟ್ರಿ, ವರದಕ್ಷಿಣೆ ಎಕ್ಸೆಟ್ರಾ ಎಷ್ಟು ಖರ್ಚಾಗಿರ್ಬೋದು? 6 ಲಕ್ಷ ಬ್ಯಾಂಕ್ನಲ್ಲಿ, ಆಮೇಲೆ ಬೇರೆ ಕಡೆ ಎಲ್ಲ ಸಾಲ ಮಾಡಿದ್ದಾರೆ. ಲೋ, ನಿಮ್ಮ ತಂದೆ ಇಷ್ಟು ವರ್ಷ ನೀನು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರು, ಅದಕ್ಕೂ ಚೆನ್ನಾಗಿ ಇವ್ನು ನೋಡ್ಕೊತಾನೆ ಅಂತ ನಿಂಗೆ ನಂಬಿಕೆ ಇದೆಯಾ? ಲೋ, ನೀನು ನಮ್ಮಿಬ್ರನ್ನ ಒಂದು ಮಾಡಕ್ಕೆ ಬಂದಿದೆಯೋ ಇಲ್ಲ ಬೇರೆ ಮಾಡಕ್ಕೆ ಬಂದಿದೆಯೋ? ಮಧ್ಯದಲ್ಲಿ ಬಾಯ್ ಹಾಕ್ಬೇಡು. ಪ್ಲೀಸ್. ಸಾರಿ. ಕೊನೆಯದಾಗ ಒಂದು ಕ್ಲಾರಿಟಿ ತಗೊಳ್ತೀನಿ. ನಿನ್ನ ಕರ್ಕೊಂಡು ಹೋಗುವಾಗ ನಿಮ್ಮ ತಂದೆ ಅಡ್ಡ ಬಂದರೂ ಅಷ್ಟೇ, ಯಾರು ಅಡ್ಡ ಬಂದರೂ ಅಷ್ಟೇ, ಹೊಡೆದ್ಬಿಟ್ಟು ಇವನ ಜೊತೆ ನಿನ್ನ ಕಳಿಸ್ತೀನಿ, ಓಕೆನಾ? ನನ್ನ ಭಾಸ್ಕರ್ ಬಿಟ್ಟರೆ ಬೇರೆ ಯಾರೂ ಬೇಡ. ಇವನೇ ನನ್ನ ಸರ್ವಸ್ವ. ಕ್ಲಿಯರ್ ಆಯ್ತೇನಾ? ಹಾಂ, ಚೆನ್ನಾಗಿ ಕ್ಲಿಯರ್ ಆಗ್ತಿದೆ. ಇಬ್ರದ್ದು ಗ್ರೇಟ್ ಲವ್ ಅಂತ ಕ್ಲಿಯರಾಗಿ ಗೊತ್ತಾಗ್ತಿದೆ. ನಿನ್ನೆ ಮೊನ್ನೆ ಬಂದಿರೋ ಇವನ ಮೇಲೆ ಕೈ ಮಾಡೋಕ್ಕೆ ಹೋದಾಗ ಬೇಡ ಅಂದೆ. ಅದೇ 20 ವರ್ಷ ಸಾಕಿ ಬೆಳೆಸಿದ ನಿಮ್ಮ ತಂದೆ ಮೇಲೆ ಕೈ ಮಾಡೋಕ್ಕೆ ಹೋಗ್ತೀನಿ ಅಂದಾಗ ಒಂದು ಮಾತು ಬೇಡ ಅಂತ ಹೇಳ್ಬೇಕು ಅನಿಸ್ಲಿಲ್ಲ ಅಲ್ಲ ನಿನಗೆ? ಯಾರ ಬಗ್ಗೆನೂ ಚಿಂತೆ ಇಲ್ಲ, ನಿಮಗೆ ನಿಮ್ಮ ಪ್ರೀತಿನೇ ಹೆಚ್ಚಾಗೋಯ್ತು ಅಂತ
ಕ್ಲಿಯರಾಗಿ ಗೊತ್ತಾಗ್ತಿದೆ. ನೀನು ಇವನ ಜೊತೆ ಹೋಗ್ಬಿಡ್ತೀಯ, ನಂಗೆ ಯಾರು ಬೇಡ ಅಂತ. ಆಮೇಲೆ ನಿಮ್ಮ ತಂದೆ ಬಗ್ಗೆ ಸ್ವಲ್ಪನಾದರೂ ಯೋಚನೆ ಮಾಡಿದೀಯಾ? ಈ ಸೊಸೈಟಿನಲ್ಲಿ ಅವ್ರು ಎಷ್ಟು ಅವಮಾನ ಪಡ್ತಾರೆ ಅಂತ ಹೇಳಿ ಕೇಳಿ ಫಾರ್ಮರ್ ಬೇರೆ. ನಿನ್ನ ಮದುವೆಗಂತ ಮಾಡಿರೋ ಸಾಲ, ನೀನು ಕೊಟ್ಟು ಹೋಗೋ ನೋವು, ಇದನ್ನೆಲ್ಲ ಸಹಿಸ್ಕೊಂಡು ಅವ್ರು ಜೀವಂತವಾಗಿರ್ತಾರ? ಪ್ರಾಣಕ್ಕಿಂತ ಮಾನನೇ ದೊಡ್ಡದವ್ರಿಗೆ. ಅವ್ರಿಗೆ ಸಾವನ್ನು ಕೊಟ್ಟು ನೀನೇಗೆ ಸಂತೋಷವಾಗಿರ್ತೀಯ? ನನ್ನ ಮಾತು ಸ್ವಲ್ಪ ಕೇಳು. ನನ್ನ ಮಾತಿನೂ ಮುಗ್ದಿಲ್ಲ. ನಿಮ್ಮಿಬ್ಬರಿಗೂ ಒಂದು ಹೇಳ್ತೀನಿ ಕೇಳಿ. ಎಲ್ಲ ತಂದೆ ತಾಯರಿಗೂ ಅವ್ರವ್ರ ಮಕ್ಕಳು ಮದುವೆ ಮಾಡಿ ನೋಡೋದೇ ಒಂದು ದೊಡ್ಡ ಹಬ್ಬ, ಜೀವನ ಸಾರ್ಥಕ ಆಗೋಂಥ ಹಬ್ಬ. ಅದನ್ನೇ ಚೂರು ಮಾಡಿ ಹೋಗ್ತಿದ್ದೀರಲ್ಲ. ಈಗ ನೀವು ಹೋಗ್ಬಿಡ್ತೀರ, ಮದುವೆನೂ ಆಗ್ತೀರ. ನಾಳೆ ನಿಮ್ಮ ಮಕ್ಕಳು ಇದೇ ಥರ ಡಿಸಿಷನ್ ತೊಗೊಳ್ತಾರೆ ನೋಡಿ, ಅವಾಗ ಅರ್ಥ ಆಗುತ್ತೆ. ಯಾವಾಗಲೂ ನಿಮ್ಮ ಪ್ರೀತಿಗೋಸ್ಕರ ಪೇರೆಂಟ್ಸ್ನ ಸೋಲಿಸ್ತಿರಲ್ಲ. ಒಂದೇ ಒಂದು ಸಲ ನಿಮ್ಮ ಪೇರೆಂಟ್ಸ್ಗೋಸ್ಕರ ನಿಮ್ಮ ಪ್ರೀತಿನ ಸೋಲಿಸಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಸಾರಿ ರೀ, ನಾನು ಸೆಲ್ಫಿಶಾಗಿ ಯೋಚನೆ ಮಾಡಿದ್ದೆ. ನೀವು ಹೇಳಿದ ಮೇಲೆ ನಾನು ಮಾಡಿದ ತಪ್ಪು ಅಂತ ಅನಿಸ್ತಿದೆ. ಸಾರಿ ಭಾಸ್ಕರ್, ನಾನು ಮರ್ತ್ಬಿಡು. ನನಗಿಂತ ಒಳ್ಳೆ ಹುಡುಗಿ ನಿಮ್ಗೆ ಸಿಗ್ತಾಳೆ. ಟೇಕ್ ಕೇರ್, ಬಾಯ್. ಹೋಗೋಣ ಬರೋ. ಲೋ ಭಾಸ್ಕರ್, ಅಲ್ವೋ, ನಾನೇ ಸ್ವಲ್ಪ ಎಫರ್ಟ್ ಹಾಕಿದರೆ ಸ್ವಾತಿನ ಕರ್ಕೊಂಡೋಗಿ ಮದುವೆ ಆಗ್ತಿದ್ದೆ. ಹೋಗಿ ನಿನ್ನನ್ನು ನಂಬ್ಕೊಂಬಂದಲ್ಲ, ನಂದ್ರಲ್ಲಿ ನಾನೇ ಹೊಡ್ಕೋಬೇಕು. ನೋಡು, ನಿನ್ಗೆ ಮಾತು ಕೊಟ್ಟಂಗೆ ನಿನ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡಿಕೊಟ್ಟಿದ್ದೀನಿ. ಅದು ಹೆಂಗೋ ನೋಡು ಮಗ, ಸ್ವಾತಿಗೆ ಮದುವೆ ಫಿಕ್ಸ್ ಆಯಿತು ಅನ್ನೋ ಅರ್ಜೆಂಟ್ನಲ್ಲಿ ನೀನು ಮದುವೆ ಆಗಿದ್ದರೆ ಅವಳನ್ನು ಹೇಗೆ ನೋಡ್ಕೋತಿದ್ದೆ? ಕೆಲಸ ಇಲ್ಲ, ಕಾರ್ಯ ಇಲ್ಲ, ಇನ್ಕಮ್ ಇಲ್ಲ, ಏನೂ ಇಲ್ಲ. ಹಾಗಾದರೆ ನಿಮ್ಮ ಪ್ರಕಾರ ನಾವು ಲವ್ವೇ ಮಾಡಬಾರ್ದಾ? ನಾನು ಹಾಗೆ ಹೇಳಿಲ್ಲಲ್ಲ ಅವ್ರ ಬಾಯ್. ನಮ್ಮ ಲೈಫ್ನಲ್ಲಿ ನಾವು ಸೆಟ್ಲಾಗಿದ್ದೀವಿ, ನಮ್ಮನ್ನು ನಂಬ್ಕೊಂಡು ಬರೋ ಹುಡುಗಿನ ಸಾಕ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇದ್ದರೆ ಆವಾಗ ಲವ್ ಬಗ್ಗೆ ಯೋಚನೆ ಮಾಡ್ಬೋದಪ್ಪ. ಹಾಗಿದ್ರೆ ನೀನು ವೆಲ್ ಸೆಟಲ್ ಅಲ್ವಾ? ಲವ್ ಮಾಡು ಮತ್ತೆ. ಲವ್ನ ಮಾಡೋದಲ್ಲ ಕಣೋ, ಆಗೋದು. ಅದು ಇಲ್ಲಿಂದ ಅಲ್ಲ, ಇಲ್ಲಿಂದ. ಅದೇ ಯಾವಾಗ? ನೋಡೋಣ. ನನ್ನ ಇಂಪ್ರೆಸ್ ಮಾಡುವಂಥ ಹುಡುಗಿ ತಗಲಾಕೊಂಡ. ಇಷ್ಟಾಯ್ತು ನೋಡಿ. ಈ ಪ್ರೀತಿನ ಹಂಗೆ ಕಣ್ರಿ, ಯಾರನ್ನೂ ಬಿಡಲ್ಲ. ಆದ್ರೆ ನಮ್ಮ ಹೀರೋ ಹೇಳಿದ ಪ್ರಕಾರ ಯಾವ ಸ್ಟೇಜ್ನಲ್ಲಿ ಲವ್ ಮಾಡಬೇಕು ಅವಾಗ ಮಾಡಿದ್ರೇನೆ ಅದಕ್ಕೊಂದು ಅರ್ಥ ಇರುತ್ತೆ. ಅವಾಗಲೇ ಆ ಪ್ರೀತಿನ ಕೊನೆವರೆಗೂ ಉಳಿಸ್ಕೋಬಹುದು. ಅಂದಾಗೆ ನಾನು ಆಯುಷ್. ಎಲ್ಲರಿಗೂ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಟೇಕ್ ಕೇರ್, ಬಾಯ್ ಬಾಯ್.